ಎಲ್ಲರಿಗೂ ಬೆಳಗಿನ ಶುಭೋದಯ ಆಯಿತಾ. ಸೊ ಇವತ್ತು ನಾನು ಕಾಲೇಜಿಗೆ ಹೋಗ್ತಿಲ್ಲ. ಏನಕ್ಕೆ ಅಂತಂದರೆ ಮೌನಿಶ್ ಅಕ್ಕ ಅವ್ರದ್ದು ಶ್ರೀಮಂತ ಇತ್ತು, ಆ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಅಂತ. ಸೊ ನಮ್ಮ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ವಾಕಿಂಗ್ ಹೋಗೋ ಟೈಮಲ್ಲಿ ಹೊಟ್ಟೆ ಸಿಕ್ತು ಅಂತ ಏಲಕ್ಕಿ ಬಾಳೆಹಣ್ಣು ಒಂದು ಎತ್ಕೊಂಡು ಹೋಗಿದ್ದೆ. ಸೊ ನಾನು ತಿನ್ನಾಗ ನೋಡಿದ್ರೆ ನನ್ನ ಮಗ ನೋಡ್ತಿದ್ರು ಟಾಮ್ ಮತ್ತು ಟಾಮಿ, ಅದಕ್ಕೆ ಅವರಿಬ್ಬರು ತಿನ್ನಲ್ಲ ಅಂದ್ಕೊಂಡು ಹಾಕಿದೆ. ನೋಡಿದ್ರೆ ಇಬ್ಬರು ಬಾಸೋರ ಥರ ತಿಂತಾನೇ ಇದ್ದರು. ಸೊ ಇದು ನಮ್ಮ ಭರತ ಮತ್ತು ಮನೋಜ ಬೆಳೆಸಿರೋ ತೋಟದಿಂದ ಕಿತ್ಕೊಬಂದಿದ್ದು ಬಾಳೆಹಣ್ಣು. ಸೊ ಅವರಿಬ್ಬರನ್ನ ಆಟ ಆಡಿಸ್ತಿದ್ರು. ಆಮೇಲೆ ಮನೆಗೆ ಬಂದು ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೆ. ನಾಶ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಮ್ಮ ಮಾಡಿಸಿದ್ರು. ಫೈನಲಾಗಿ ರೆಡಿಯಾಗಿ ಗಿಡಕ್ಕೆ ನೀರು ಹಾಕ್ತಿದ್ದೆ. ಸೊ ಗಿಡಕ್ಕೆ ನೀರು ಹಾಕಿ ಹೊರಡೋಣ ಅಂತಂದ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ಸೊ ಹೋಗೋ ಟೈಮಲ್ಲಿ ಅದು ಗುರುವಾರ ಇತ್ತು, ರಾಯರ ದರ್ಶನ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರಾಯರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆಮೇಲೆ ಬಸ್ಸಲ್ಲಿ ಲಾಸ್ಟ್ ಸೀಟಲ್ಲಿ ಎಲ್ಲರ ಜೊತೆಲಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಸೀಟಿಗೆ ಹೋದ್ವಿ. ಸೊ ಹೋಗ್ಬೇಕಾದ್ರೆ ಬೋರ್ ಆಗ್ತಿತ್ತು ಅಂತ ರೀಲ್ಸ್ ನೋಡ್ಕೊಂಡು ಕೂತಿದ್ದೆ. ರೀಲ್ಸಲ್ಲೆಲ್ಲ ಬರೀ ಶಿನ್ಚಾನ್ ಮೂವಿ ರೀಲ್ಸೇ ಬರ್ತಿತ್ತು ಗೈಸ್. ತುಂಬ ಬೇಜಾರಾಗ್ತಿತ್ತು. ನನಗೆ ಯಾರೂ ಕರ್ಕೊಂಡೇ ಹೋಗ್ತಾಯಿಲ್ಲ ಅಂತ ನನಗೆ ಹೋಗೋದಕ್ಕೆ ಆಸೆ, ಬಟ್ ನಮ್ಮ ಮನೇಲಿ ಒಬ್ಳಿಗೆ ಬಿಡಲ್ಲ. ಸೊ ಬಸ್ಸೊಂದು ಕೊನೆಗೂ ಬಸ್ ಸ್ಟಾರ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದ. ಸೊ ಬೇಗನೆ ಹೊಂಟೋಗ್ಬಿಟ್ಟಿದ್ವಿ ಊರಿಗೆ ಮುಂಚೆ. ಅಲ್ಲೇ ಕಾಯ್ಕೊಂಡು ಗಾಳಿ ಬೀಸ್ಕೊಂಡು ಕೂತ್ಕೊಂಡಿದ್ವಿ. ಸೊ ಆಮೇಲೆ ಅಲ್ಲೊಂದು ಪಾಪು ಸಿಕ್ತು. ಆ ಪಾಪಕ್ಕೆ ಸ್ವಲ್ಪ ಸತಾಯಿಸ್ತಿದ್ದೆ. ಸೊ ಆಮೇಲೆ ಫೈನಲಿ ಮೋನಿಶ್ ಅಕ್ಕ ಅವರು ಬಂದರು, ಲೇಟೆಸ್ಟ್ ಎಂಟ್ರಿ. ಸೊ ಬಂದು ಅಕ್ಕ ಅವರು ಸೀಟ್ ಇಟ್ಕೊಂಡಿದ್ರು. ಆಮೇಲೆ ನಮ್ಮ ಚೋಟು ಸಿಕ್ದ, ನಮ್ಮ ಚೋಟು ಸ್ವಲ್ಪ ಸತಾಯಿಸ್ದೆ. ಸೊ ಆಮೇಲೆ ಇವಂದು ಏನಪ್ಪ ಮಜಾ ಅಂತಂದರೆ, ಇವಂದು ಎರಡು ಹಲ್ಲು ಎರಡು ಹಲ್ಲು ಇಲಿ ಮರಿಗಳು ಎತ್ಕೊ ಹೊಂಟೋಗ್ಬಿಟ್ಟೈತೆ. ಕ್ಯಾಮ್ರಾಮ್ಯಾನ್ ನೋಡ್ಬಿಟ್ಟು ನಗೋ ಅಂತ ಇಡೀ ಹಾಲಲ್ಲಿ ಎಲ್ಲರೂ ನಗಿಸ್ತಾಯಿದ್ರು ಅವ್ನಿಗೆ. ಅವ್ನು ಎಷ್ಟೇ ಏನೇ ಟ್ರೈ ಮಾಡಿದ್ರು ಬಿಡ್ತಿರ್ಲಿಲ್ಲ ಹಲ್ಲನ್ನ. ಸೊ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಕೊನೆಗೂ ಬಿಟ್ಟ ನೋಡಿ ಗೈಸ್ ಒಂದೆರಡು ಹಲ್ಲು. ಸೊ ಆಮೇಲೆ ಫೈನಲಿ ಊಟದ ಬಂತು. ಊಟ ಮಾಡ್ಕೊಂಡು ಹೊಟ್ಟೆ ಫುಲ್ ತುಂಬ ಊಟಿತ್ತು ಅಂತ ಕುತ್ಕೊಂಡಿದ್ವಿ, ಯಾವಾಗ ಬಸ್ ಬಂದು ಕರ್ಕೊಯ್ತದೆ ಅಂತ. ಫೈನಲಿ ಬಂತು, ರಾಮನಗರಕ್ಕೆ ಹೋಗ್ತಾಯಿದ್ವಿ. ಆನ್ ದ ವೇ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಸೊ ಮನೆಗೆ ನಡ್ಕೊಂಡು ಹೋದ್ವಿ. ನಮ್ಮ ಜಿಮ್ಮಿಗೆ ಕಾಯ್ತಿದ್ದ 5 ಗಂಟೆ ಆಗ್ಬಿಟ್ಟಿತ್ತು ಮನೆಗೆ ಬರೋಷ್ಟರಲ್ಲಿ. ಸೊ ನಮ್ಮ ಜಿಮ್ಮಿ ನನಗೆ ಯಾವಾಗ ಕರ್ಕೊಂಡು ಹೋಯ್ತೇನೆ ನೀನು ಡುಮಿ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದ. ಸೊ ಫೈನಲಿ ಬಂದು ಫಸ್ಟ್ ನಮ್ಮ ಫ್ರೆಶ್ ಅಪ್ ಆಗಿ ಸೊ ಡೇ 44 ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗಿದೆ. ಧನ್ಯವಾದಗಳೊಂದಿಗೆ ಬೈ ಬಾಯ್.